ಕೃಷ್ಣಾ ಮೇಲ್ದಂಡೆ ಇದ್ರೂ ಕೂಡ ಅದನ್ನ ಎತ್ತರ ಮಾಡೋದಾಗ್ಲಿ ಅಲ್ಲಿಂದ ನೀರಾವರಿಯ ಉಪಯೋಗಗಳನ್ನು ತಗೊಳ್ಳುವಂತ ಕಾರ್ಯಗಳು ಆಗ್ತಾ ಇಲ್ಲ. ಇದ ಪರಿಸ್ಥಿತಿ ಮುಂದುವರೆದ್ರ ರೈತನ ಬಹಳ ತ್ರಾಸ ಐತಿ. 5 ಜಿಲ್ಲೆಗಳಿಗೆ ನೀರಾವರಿ ಬರ್ತಕ್ಕಂತ ಆಲಮಟ್ಟಿ 524.250 ಯಾಕೆ ಎತ್ತರ ಆಗ್ತಾ ಇಲ್ಲ? ಲಕ್ಷ ಕೋಟಿ ರೂಪಾಯಿ ಆಸ್ತಿ ಅಲ್ಲ ಇವರಿಗೆ. ಇಲ್ಲೊಂದು 100 ಕೋಟಿ 200 ಕೋಟಿ ರೂಪಾಯಿ ರೈತರು ಬಾಕಿ ಇಟ್ಕೊಂಡ ರೈತರಿಗೆ ಗೋರಿನ ರಾಜಕಾರಣ ಮಾಡ್ತಾರ. ಎಂತ ತಲೆಹಿಡಿದಾರು. ಎಲ್ಲ ಸಿಬ್ಬಂದಿ ಇದ್ದಾಗ ರೈತ ವಿಷಯ ತಗೊಳ್ತಾನಂದ್ರೆ ಎಲ್ಲಿ ಹೊಂಟದ ಕಾನೂನು ವ್ಯವಸ್ಥೆ? ಏನಾದ್ರೂ ಕಾನೂನಕ್ಕೆ ಸುವ್ಯವಸ್ಥೆ ಹದಗೆಡ್ತಪ್ಪ ಅಂದ್ರ ಅದಕ್ಕೆ ಸಂಪೂರ್ಣ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊರಬೇಕಾಗ್ತೈತಿ. ಆಲಮಟ್ಟಿ ಜಲಾಶಯ ಎತ್ತರವನ್ನ 519.60 ಮೀಟರ್ 524.256 ಮೀಟರ್ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಭಾಗದ ರೈತರು ಸುಮಾರು ವರ್ಷದಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ನಮ್ಮ ಸರ್ಕಾರಗಳು ಅವರ ಬೇಡಿಕೆಯನ್ನ ಈಡೇರಿಸಲಿಲ್ಲ. ಬ್ರಿಜೇಶ್ ಕುಮಾರ್ ನ್ಯಾಯಾಧಿಕರಣವು ಕೂಡ ಈ ಒಂದು ಆಲಮಟ್ಟಿ ಜಲಾಶಯ ಎತ್ತರವನ್ನ ಹೆಚ್ಚಿಸಲಿಕ್ಕೆ ಅನುಮತಿಯನ್ನು ನೀಡಿದೆ. ಒಂದ್ ವೇಳೆ ಏನಾದ್ರೂ ಈ ಆಲಮಟ್ಟಿ ಜಲಾಶಯದ ಎತ್ತರವನ್ನು ಹೆಚ್ಚಿದ್ದೇ ಆದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಲಕ್ಷಾಂತರ ಭೂಮಿಗಳಿಗೆ ನೀರಾವರಿ ಸೌಲಭ್ಯ ಸಿಗಲಿದೆ. ಇದೇ ಕಾರಣಕ್ಕಾಗಿ ಈ ಆಲಮಟ್ಟಿ ಜಲಾಶಯದ ಎತ್ತರವನ್ನ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಬಿಜಾಪುರದಲ್ಲಿ ಒಂದು ದಿನ ಕೃಷ್ಣ ಖಾಳೆ ಎನ್ನುವ ಹೆಸರಿನಲ್ಲಿ ರೈತರು ಏನಪ್ಪಾ ಅಂತಂದ್ರೆ ಈ ಒಂದು ಹೋರಾಟಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ಒಂದು ಹೋರಾಟದ ಕುರಿತಾಗಿ ಇಲ್ಲಿನ ರೈತ ಏನ್ ಮಾತಾಡ್ತಾರೆ, ರೈತ ಮುಖಂಡರು ಏನ್ ಮಾತಾಡ್ತಾರೆ ಅನ್ನೋದನ್ನ ಅವರನ್ನ ಸುಮಾರು 45 ವರ್ಷಗಳ ಬೇಡಿಕೆನ ಐತೆ. ಆದ್ರೂ ಇಲ್ಲಿವರೆಗೆ ಸರ್ಕಾರ ಬರೀ ಸೊಬಗು ಮಾಡೋದಂತೆ. ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಪ್ರಭಾವಿ ಯತ್ನಾಳ್ ಗೌಡ್ರಂತವ್ರದ್ದು ಬಹಳ ದೊಡ್ಡ ನಾವು ಹಿಂದುತ್ವ ಪ್ರಭಾವ ಎಲ್ಲ ಹೇಳ್ತಾರೆ. ಯಾಕೆ ಅವ್ರು ಇಲ್ಲಿವರೆಗೆ ಯಾರೋ ಹೋರಾಟ ಮಾಡಿ ಇದನ್ನು ಮಾಡಿಸ್ಬೇಕು ಅನ್ನೋದಂಥದ್ದು ಆಗಿಲ್ಲ. ಬರೀ ಎಲ್ಲರೂ ಮಾತಾಡೋದು. ಯಾಕಂದ್ರೆ ಇದು 5 ಜಿಲ್ಲೆಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ಲಕ್ಷಾಂತರ ಕುಟುಂಬಗಳು ಈ ಏನು ನೀರಾವರಿ ಆಗಿಲ್ದರಕ್ಕ ಲಕ್ಷಾಂತರ ಕುಟುಂಬಗಳು ಇವತ್ತು ಬೀದಿಗೆ ಇದಾವು, ಆತ್ಮಹತ್ಯೆ ಮಾಡ್ಕೋತಾವ. ಅದಕ್ಕಾಗಿ ಇದು ಲಕ್ಷ ಇಲ್ಲ. ಇವತ್ತು ಕೃಷ್ಣ ಕಾಳೆ ಅಂತೇಳಿ ನಾವೆಲ್ಲ ಇವತ್ತು ಸಮಾವೇಶ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಲಕ್ಷಾಂತರ ಜನ ಏನಾದ್ರು ಸರ್ಕಾರ ಗಂಭೀರವಾದ ಕ್ರಮ ತಗೊಂಡಿಲ್ಲ ಅಂದ್ರ 5 ಜಿಲ್ಲೆಯ ಲಕ್ಷಾಂತರ ಎಲ್ಲ ನನ್ನ ರೈತ ದೇವರುಗಳು ಸೇರಿ ಇಲ್ಲಿಂದ್ರ ಪಾದಯಾತ್ರೆ ಹೋಗಿ ಅದನ್ನ ಏನ ಎತ್ತರಕ್ಕೆ ಏರಿಸುವವರಿಗೆ ಮತ್ತು ಅದಕ್ಕೇನು ಬಜೆಟ್ ಹಣ ತೆಗೆದಿಡ್ಬೇಕು. 1 ವರ್ಷ ನಾವು 5,000 ಕೋಟಿ ಇಡ್ತು 10,000 ಕೋಟಿ ಇಡ್ತು ಅಂತೇಳಿ ಸೊಬಗ್ ಹೇಳತ್ತಾರೆ. ಯಾಕ ಒಂದ್ 30-40-50,000 ಕೋಟಿ ರೂಪಾಯಿ ಹಣ ತೆಗೆದಿಟ್ಟು ಅದನ್ನ ಕಂಪ್ಲೀಟ್ ಮಾಡಿಬಿಡುದಿಲ್ಲ, ಅದ್ರ ವಿಷಯ ಬರಂಗಿಲ್ಲ. ಅದನ್ನ ಯಾರು ಎಂತದಕ್ಕೆ ಸಾಲ ಮಾಡಿದಾರೆ ಇವ್ರು ಎಲ್ಲದಕ್ಕೂ ಇವತ್ತು ಗ್ಯಾರಂಟಿ ಅಂತೇಳಿ ವರ್ಷಕ್ಕೆ 50,000 ಕೋಟಿ ರೂಪಾಯಿ ನಾವ್ ಯಾರು ಹೋರಾಟ ಮಾಡಿಲ್ಲ. ನಮ್ಮ ವೋಟ್ ಬ್ಯಾಂಕ್ ಸಂಬಂಧ ಗ್ಯಾರಂಟಿ ಕೊಡತ್ತಾರೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ನೋಡ್ರಿ, ವೀರಭದ್ರೇಶ್ವರ ಮತ್ತು ಅಲ್ಲಿ ಸತ್ತಿಗೇರಿ ಒಳಗ ಬಸವೇಶ್ವರ ನೀರಾವರಿ ಅಂತೇಳಿ 10 ವರ್ಷ ಅಂದ್ರೆ ನೀರಾವರಿ ಯೋಜನೆ ಸ್ಯಾಂಕ್ಷನ್ ಆಗ್ಯಾವ, ನೀರ್ ಬಿದ್ದಿಲ್ಲ. ಈ ಬಿಜಾಪುರ ಜಿಲ್ಲೆ ಒಳಗ 500 ಕೆರೆಗಳು ತುಂಬಿಸ್ಬೇಕು, ಕೆರೆ ತುಂಬಿಸಿಲ್ಲ. ಇವ್ರು ಹುದ್ದೆಗೆ ಏನೂ ಇಲ್ಲ, ನಮ್ ಗೋರಿ ಮೇಲೆ ರಾಜಕಾರಣ ಮಾಡತ್ತಾರೋ. ಹಿಡಿದು 79 ವರ್ಷ ಮೋಸ ಮಾಡ್ಯಾರು. ಇನ್ನು ನನ್ನ ರೈತ ದೇವರುಗಳೆಲ್ಲ ಒಕ್ಕಟ್ಟಾಗತ್ತಾರ. ಇವರು ಸರಿಯಾಗಿ ಕೆಲಸ ಮಾಡಿದ್ರೆ ಕೋಟ್ಯಾಂತರ ಜನ ಕೂಡಿ ಬೀದಿ ಒಳಗೆ ರಿಪೇರಿ ಮಾಡಿ ನ್ಯಾಯ ಪಡ್ಕೊತಕ್ಕಂಥ. ಇವತ್ತಿನ ದಿನ ಇವು ಸಮಾವೇಶ ಮಾಡಿದ್ದು ನಾವು ರಾಜಕಾರಣ ಮಾಡಕ್ಕಲ್ಲ, ರಾಜಕಾರಣಿಗಳಿಗೆ ಎಚ್ಚರಿಕೆಯನ್ನು ಕೊಡಕ್ಕೆ. ಏನೈತಿ, ಹಲವಾರು ದಿನದಿಂದ ಆಲ್ಮಟ್ಟಿದ ಬದ್ದಲ್ಲ ಎತ್ತರ ಮಾಡ್ಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಇನ್ನ ಮುಳುಗಡೆ ಆದದ್ದು ಹಣ ಕೊಡ್ಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಕಬ್ಬಿನ ಬಾಯಿಗಳನ್ನು ಇನ್ನ ವಂಚನೆ ಮಾಡ್ತಾ ಇದ್ದಾರೆ. ಎಷ್ಟೋ ಸಲ ಪ್ರತಿ ಸಲ ಹೋರಾಟ ಮಾಡೇನ ತಗೋಂತ ಕೆಲಸ ಆಗ್ಲಾತೈತಿ. ದಯಮಾಡಿ ರೈತರಿಗೆ ಎಚ್ಚೆತ್ತುಕೊಳ್ಳಿ. ಎಲ್ಲ ಪ್ರತಿ ಜಿಲ್ಲಾದಾಗ ಸಮಾವೇಶ ಮಾಡಿ ಪ್ರತಿ ಜನಕ್ಕನ, ಪ್ರತಿ ರೈತಾಪಿ ವರ್ಗಕ್ಕನ ರೈತರಿಗೆ ಏನು ಅನ್ಯಾಯ ಆಗ್ಲಾತೈತಿ, ರೈತರಿಗೆ ಯಾವ ರೀತಿ ರಾಜಕಾರಣಿಗಳು ವಂಚನೆ ಮಾಡ್ಲಾತ್ತಾರ ಅವ್ರು ತಿದ್ದುಕೋಬೇಕು. ತಿದ್ದುಕೋಗೋಸ್ಕರನ ಇವತ್ತಿನ ದಿನ ಸಮಾವೇಶ ಅನ್ನೋದೇನ ಮುಂದಿನ ದಿನಮಾನದಾಗ ಬರೋ ಚುನಾವಣೆ ಒಳಗನ ಅವ್ರನ್ನ ಯಾರನ್ನ ಎತ್ತರಿಸಬೇಕು, ಯಾರನ್ನ ಕೆಡಬೇಕು. ರೈತರ ಬದ್ದಲ ಪ್ರತಿ ವಾರದಾಗ 2 ದಿನ ರೈತರ ಬದ್ದಲನ್ನ ಮಾತಾಡ್ಬೇಕು. MP ಆಗಿರ್ಬೋದು, MLA ಆಗಿರ್ಬೋದು. ಯಾಕಂದ್ರೆ 175% ರೈತರು ನಾವ್ ಅದೀವ. ನಮ್ಮ ಆಲಮಟ್ಟಿ ಜಲಾಶಯ ಎತ್ತರವನ್ನು ಇನ್ನೂ ಕೂಡ ಹೆಚ್ಚಾಗಿಲ್ಲ. ಅವ್ರಿಗೆ ಆಗ್ತಾ ಇಲ್ರಿ. ಅವ್ರು ಆಗ್ಲಿಲ್ಲ ಅಂದ್ರೆ ಕುರ್ಚಿ ಬಿಟ್ಟು ತಳಗಿಡ್ರಿ ಅನ್ನತ್ತಿದ್ವಿ. ಕೇಂದ್ರ ಸರ್ಕಾರಕ್ಕೂ ಹೇಳಿರ್ಬೋದು, ರಾಜ್ಯ ಸರ್ಕಾರಕ್ಕೂ ಹೇಳಿರ್ಬೋದು. ಪ್ರತಿ ಸಲ ಇದನ್ನ ಹೇಳತ್ತಿದ್ವಿ. ಆದ್ರ ಇನ್ನು ಮುಂದೆ ಎಲೆಕ್ಷನ್ ಬೈಕೌಟ್ ಆಗಿರ್ಬೋದು ಅಥವಾ ಏನಾದ್ರೂ ಕಾನೂನಕ್ಕೆ ಸುವ್ಯವಸ್ಥೆ ಹದಗೆಡ್ತಪ್ಪ ಅಂದ್ರ ಅದಕ್ಕೆ ಸಂಪೂರ್ಣ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊರಬೇಕಾಗ್ತೈತಿ. ನಾ ಈಗ ಮುಂಚಿತವಾಗಿ ಏನು ಕೇಳತ್ತಿದ್ವಿ, ಹಲವಾರು ಸಾರ್ನ 40-45-50 ವರ್ಷಗಳು ಇಟ್ಕೊಂಡು ಹೋರಾಟ ಮಾಡ್ಕೊತ ಬಂದ್ರು ಪ್ರತಿ ಸಲ ಈ ವರ್ಷ ಮುಗಿತೈತಿ, ಮುಂದಿನ ವರ್ಷ ಮುಗಿತೈತಿ, ಬರೀ ಆಸೆ ಇಟ್ಕೋತಾ ಬಂದಿದ್ದೀವಿ. ಆಸೆಗೆ ತಣ್ಣೀರು ಏರಿಸುವಂತ ಕೆಲಸ ಯಾರು ಯಾವ ಪಕ್ಷದವ್ರು, BJP ಅವ್ರು ಬಂದ್ರು ಅದ, ಕಾಂಗ್ರೆಸ್ದವ್ರು ಬಂದ್ರು ಅದ ಹಾಡ ಅದ ರಾಗ. ಏನು ಹುಣ್ಣಾರ ಐತನೋ ನಮಗೆ ತಿಳಿವಾತಾಗೈತೆ. 2 ಸರ್ಕಾರಗಳು ರೈತರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ
ನೀರಾವರಿ ಯೋಜನೆಗಳನ್ನ ಯಾವ್ಯಾವ ನೀರಾವರಿ ಯೋಜನೆಗಳು ಎಲ್ಲವೂ ಕೂಡ ಪೂರ್ಣಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ನಾವು ಕೇಳಿದ್ದನ್ನು ಕೊಡಬೇಕು. ಕೇಳದೇನೆ ತಮ್ಮ ವೋಟ್ ಬ್ಯಾಂಕಿಗಾಗಿ ಈ ಭಾಗ್ಯಗಳ ನಮಗೆ ಅವಶ್ಯಕತೆ ಇಲ್ಲ. ನೀರಾವರಿ ಅವಶ್ಯಕತೆ ಐತಿ. ರೈತ ಬೆಳೆದಂಥ ಬೆಳೆಗೆ ಯೋಗ್ಯ ಬೆಲೆದ ಅವಶ್ಯಕತೆ ಐತಿ. ಇವತ್ತಿನ ದಿವಸ ಈರುಳ್ಳಿ ಬೆಳೆ ಗಟಾರಿಗೆ ಸುರುವಂಥ ಪರಿಸ್ಥಿತಿ ಬಂದೈತಿ. ರೈತ ಕುಲ ಭಾಳ ಸಂಕಷ್ಟದೊಳಗೈತಿ. ಇದ ಪರಿಸ್ಥಿತಿ ಮುಂದುವರೆದ್ರ ರೈತನ ಭಾಳ ತ್ರಾಸ ಐತಿ. ಎಲ್ಲ ನಮ್ಮ ರೈತರ ತ್ರಾಸನ್ನು ಅರಿವು ಮಾಡ್ಕೊಂಡ ಈಗಿರ್ತಕ್ಕಂಥ ಎರಡೂ ಸರ್ಕಾರಗಳು ರೈತರ ಬಗ್ಗೆ ಆಸಕ್ತಿ ವಹಿಸಿ ರೈತ ಪರ ಯೋಜನೆಗಳನ್ನ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಏನು ಐತಲ್ಲ, ನನ್ನ ಸುಮಾರು ವರ್ಷಗಳಿಂದ ಸರ್ಕಾರ ಪರಿಹಾರನೂ ಇಟ್ಟಿದ್ದಿಲ್ಲ. ಇದಕ್ಕೆ ಸರ್ಕಾರ ಬರೀ ಹೇಳುವುದಾಗನ ಕಾಲಹರಣ ಮಾಡಕತ್ತಿ. ಅದಕ್ಕೆ ಈ ಭಾಗದ ಏನು ಜ್ವಲಂತ ನೀರಾವರಿ ಸಮಸ್ಯೆಗಳನ್ನು ಬಗೆಹರಿಸುವ ಉದ್ದೇಶದಿಂದ ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಯನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ರಾಜ್ಯದ 4ನೇ ಬೃಹತ್ ರೈತ ಸಭೆಯನ್ನು ಇವತ್ತು ನಮ್ಮ ನಾಯಕರು ಇಲ್ಲಿ ಮಾಡಕತ್ತಿದ್ದಾರೆ. ಇವತ್ತು ಈ ಯೋಜನೆಗಳ ಮುಂದಿನ ದಿನಮಾನದಾಗ ಶೀಘ್ರಗತಿಯೊಳಗೆ ಅವರು ಮಾಡದೇ ಹೋದ್ರೆ ನಾವು ಇನ್ನೂ ದೊಡ್ಡ ಮಟ್ಟದ ಇಂಥ ಸಭೆ ಸಮಾರಂಭಗಳನ್ನು ಮಾಡ್ತೀವಿ, ಹೋರಾಟಗಳನ್ನು ಮಾಡ್ತೀವಿ. ಯಾಕಂತಂದ್ರೆ ರೈತರು ಬೇಡೋದು ಒಂದು ನೀರಾವರಿ. ಅದು ಸಾಕಷ್ಟು ನೀರು ಕೃಷ್ಣಾ ಮೇಲ್ದಂಡೆ ಯೋಜನೆಯೊಳಗೆ ಇದ್ರೂ ಕೂಡ ಅದನ್ನು ಎತ್ತರ ಮಾಡೋದಾಗ್ಲಿ, ಅಲ್ಲಿಂದ ನೀರಾವರಿಯ ಉಪಯೋಗಗಳನ್ನು ತಗೊಳ್ಳುವಂಥ ಕಾರ್ಯಗಳು ಆಗ್ತಾ ಇಲ್ಲ. ಅದಕ್ಕೆ ಈ ಭಾಗದ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು. ರೈತರಿಗೋಸ್ಕರ ಕೆಲಸ ಮಾಡುವಂಥದ್ದಾಗಬೇಕು. ಅದಾಗಲಿಲ್ಲ ಅಂತಂದ್ರೆ ಮುಂದಿನ ನಿರ್ಮಾಣಕ್ಕೆ ಅವರಿಗೆ ರೈತರಿಂದ ಒಂದು ಸಂದೇಶವನ್ನು ಕೊಡ್ತೀವಿ. ಅವರು ಚುನಾವಣೆ ಒಳಗೆ ಅವ್ರನ್ನ ಕೆಡುವಂಥ ವ್ಯವಸ್ಥೆಯನ್ನು ಮಾಡಿ ರೈತ ಪ್ರತಿನಿಧಿಗಳನ್ನ ತರುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಎಷ್ಟು ವರ್ಷ ಈ ಭಾಗದೊಳಗೆ ರಾಜಕಾರಣಿಗಳು ಇದಾರಲ್ಲ, ಅಧಿವೇಶನದೊಳಗೆ ಬಹಳ ಚಂದ ಮಾತಾಡ್ತಾರ. ಎಷ್ಟೈತ್ರಿ ಆಲ್ಮಟ್ಟಿ? 519.6 ಈಗ ಸದ್ಯ ಅದ. 524.256 ಆಗ್ಬೇಕು. ಇವೆಲ್ಲ ಏನ್ MLAಗಳು ಸಾಯನ ಆಗ್ತದ? ನೀವ್ ಯಾವಾಗ ಕೇಳೋರು? 10 ವರ್ಷ ನೋಡ್ತೀರಿ ವಿಧಾನಸೌಧದೊಳಗೆ ಮಾತಾಡ್ತಾರ. ಆಲ್ಮಟ್ಟಿ ಎತ್ತರ ಆಗ್ಬೇಕು. ಯಾವಾಗ ಆಗ್ಬೇಕು? MLAಗಳ ಪಗಾರ ಹೆಚ್ಚಾಗ್ಯದ, ಅವ್ರ ಭತ್ತೆ ಹೆಚ್ಚಾಗ್ಯದ, ಸವಲತ್ತುಗಳು ಹೆಚ್ಚಾಗ್ಲಿಕ್ಕತ್ತಾವ. ಆದ್ರ 5 ಜಿಲ್ಲೆಗಳಿಗೆ ನೀರಾವರಿ ಬರ್ತಕ್ಕಂಥ ಆಲಮಟ್ಟಿ 524.256 ಯಾಕೆ ಎತ್ತರ ಆಗ್ತಾ ಇಲ್ಲ? ನಿಮ್ ಒಳಗೆ ಗಟ್ಟಿ ಧ್ವನಿ ಆಗ್ತಾ ಇಲ್ಲ. ಯಾವ MLA ಮ್ಯಾಗ ಡಿಪೆಂಡ್ ಇಲ್ಲ. ಈ ವೇದಿಕೆ ಹೆಂಗಂದ್ರೆ ಧರ್ಮಾತೀತವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನ ವೇದಿಕೆ ಇದು. ಯಾವುದೇ ಪಕ್ಷ ಜಾತಿಗೆ ಸಂಬಂಧ ಇಲ್ಲ. ನೀವ್ ಯಾಕೆ ಗಟ್ಟಿ ಆಗಬೇಕು ಅಂತಂದ್ರ ಒಂದು ಮಾತನ್ನು ಹೇಳ್ತೀನಿ. ಈ ಟವಲ್ಗೆ ಎಷ್ಟು ತಾಕತ್ತದ ಈ ನಾಡಿನೊಳಗೆ ಅಂದ್ರ 1980 ಮಹದಾಯಿ ನೀರಿಗಾಗಿ 13.5 TMC ನೀರಿಗಾಗಿ ಹೋರಾಟ ನಡೆದೈತಿ. 7.6 TMC ಕುಡಿಯುವ ನೀರಿನ ಹೋರಾಟಗಾಗಿ. ಅದು ಗುಂಡೂರಾವ್ ಸರ್ಕಾರ ಅಂತೇಳಿ ರಾಜ್ಯದ ಗುಂಡೂರಾವ್ ಮುಖ್ಯಮಂತ್ರಿ ಇದ್ದ. ಇಬ್ಬರು ರೈತರ ಮ್ಯಾಗ ಗೋಲಿಬಾರ್ ಮಾಡಿ ರೈತರನ್ನ ಕೊಂದು ಹಾಕಿದ್ದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇಂಥ ವೇದಿಕೆ ಮ್ಯಾಗ ನಿಂತ ಕರೆ ಕೊಡ್ತಾರ. ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡ್ರಿ ಅಂತ ಹೇಳಿದ್ರು. ಇಡೀ ಗುಂಡೂರಾವ್ ಸರ್ಕಾರ ರಾಜ್ಯದೊಳಗೆ ಬಿದ್ದು ಹೋಗ್ ಅಂತ ತಾಕತ್ತಿ ಟವಲ್ಗದ. ನೀವೇನ್ ಮಾಡ್ತಾ ಇದ್ದೀರಿ? ಜಾತಿ ಹಿಂದುತ್ವ ಆದ ಈಗ ಇಂಥವನ್ನ ತಲೆ ಕೆಡ್ಸತಾರ. ಏನ್ ಮಾಡುದ? ಹಿಂದೂಗಳಿಗೆ ಕಬ್ಬಿಣ ಬಾಕಿ ಕೊಟ್ಟಿಲ್ಲ. 3,000 ಕೋಟಿ ರೂಪಾಯಿ ಇವತ್ತು ಕಬ್ಬಿಣ ಬಾಕಿ 4 ತಿಂಗಳಿದ್ರ. ಇವ್ರು ದೊಡ್ಡ ರಾಜಕಾರಣಿಗಳದಾರ. ಲಕ್ಷ ಕೋಟಿ ರೂಪಾಯಿ ಆಸ್ತಿ ಅದ ಇವರಿಗೆ. ಇಲ್ಲೊಂದು 100 ಕೋಟಿ 200 ಕೋಟಿ ರೂಪಾಯಿ ರೈತರು ಬಾಕಿ ಇಟ್ಟುಕೊಂಡ ರೈತರು ಗೋರಿ ಮೇಲೆ ರಾಜಕಾರಣ ಮಾಡ್ತಾರಂತಂದ್ರ ಎಂತ ತಲೆಹಿಡಿದಾರ ಅವರು. ಈ ರಾಜ್ಯದ ಮುಖ್ಯಮಂತ್ರಿ ಏನ್ ಮಾಡತ್ತೀರಿ? ನರೇಂದ್ರ ಮೋದಿ ಸಾಹೇಬ್ರ ನಮಗೆ ಮೊದಲು 3,555 ರೂಪಾಯಿ ಇತ್ತು. ಏನು ಇದು ಕಟಾವು ಸಾಗಾಣಿಕೆ ಒಳಗೊಂಡ್ರಿ. ಈಗ ಅದನ್ನ ಏನ್ ಮಾಡಿದ್ರು? 3,555 ರೂಪಾಯಿಂದ 65 ರೂಪಾಯಿ ಮಾಡ್ರಿ. ಬಹಳ ಅಂತಂದ್ರೆ ಒಂದು ಕ್ವಿಂಟಲ್ಗೆ ಒಂದು 100 ರೂಪಾಯಿ ಹೆಚ್ಚು ಮಾಡಿದ್ರೆ ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬ 1 ಲಕ್ಷ ಕೋಟಿ ರೂಪಾಯಿ ಈ ದೇಶಕ್ಕೆ ಆದಾಯ ಮಾಡ್ತಾನ. ಎಂತ ತಲೆ ಹಿಡ್ಕಪ್ಪ ನೀನ. 1 ಲಕ್ಷ ಕೋಟಿ. ಈಗ ನಮ್ಮ ಭಾರತ ಕರ್ನಾಟಕ 500 ಕೋಟಿ ರೂಪಾಯಿ. ಅದ್ರೊಳಗ 3,465 ರೂಪಾಯಿದಾಗ 900 ರೂಪಾಯಿ HND ಕಟ್ಟಕ್ಕಿದ್ರಿ. 900 ರೂಪಾಯಿ HND ಕಟ್ಟಾರ. 2,750 ರೂಪಾಯಿ ಹಣ ಉಳಿತ. ಇವ್ರನ್ನ ಈ FRP ಎಂದೂ ಕೂಡ ನಾವು ಒಪ್ಪಿಲ್ಲ.
ಅದನ್ನು ಹೊರತುಪಡಿಸಿ ನಿಮ್ಮ ಪರಮ ಪೂಜ್ಯರ ನೇತೃತ್ವದಾಗ ಹೋರಾಟ ಮಾಡಿ 500 ರೂಪಾಯಿ FRP ಹೊರತುಪಡಿಸಿ ಕುರ್ಲಾಪುರದಾಗ ಕಬ್ಬಿನ ಬಿಲ್ ತಗೋತಕ್ಕಂಥದ್ದಾಗಿದೆ. ಇವ್ರು ಕಾನೂನು ಹೇಳ್ತಾರೆ FRP ಬೇಕಾದ್ರೆ ಹೋದ್ರ ನಾವು ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ಈ ದೇಶದ ಪ್ರಧಾನಮಂತ್ರಿಗೆ ಅದು ಭಯ ಇಲ್ಲ, IAS ಅಧಿಕಾರಿಗಳಿಗೆ ಭಯ ಇಲ್ಲ. CSCP ವರದಿ ಒಂದು ಟನ್ ಕಬ್ಬು ಬೆಳಕ 4,500 ರೂಪಾಯಿ ಖರ್ಚು ಬರ್ತದೆ ಗೌರ್ಮೆಂಟ್ CSCP ವರದಿ ಕೊಡ್ತಾರೆ ಖರ್ಚು. ಯಾರಿಗೆ ರೈತರಿಗೆ ಪರಿಹಾರ ಕೊಡಬೇಕಾಗೈತಿ, ಆ ಕುಟುಂಬಗಳಿಗೆ ಪರಿಹಾರ ಕೊಟ್ಟಾಗ ನಮಗ ಅನುಕೂಲ ಆಗುತ್ತೆ. ಅದಕ್ಕೆ ಸರ್ಕಾರ ಇದು ಚರ್ಚೆ ಅಂದ್ರೆ ಅಲ್ಲ, ರೈತರ ನ್ಯಾಯ ದುಡಿಯುವಂತ ದುಡ್ಕೊಂಡ್ ಯಾವಂತಿದ್ದಾನ ಅವ್ನು ನಿಜವಾದ ರೈತ, ಬಡ್ಕೊಂಡ್ ಯಾವಂತಿದ್ದಾನ ರಾಜ್ಕುಮಾರ್ ಗುಲಾಮರಾಗಿ ಯಾರು ವರ್ತನೆ ಮಾಡ್ತಾರ ಅವ್ನು ರೈತ ಕುಲದಾಗ ಇಲ್ಲ. ನಾಲಾಯಕ ಈ ಸಂದರ್ಭದಾಗ ಹೇಳಕ್ ಕೊಡ್ತೀನಿ, ಇಡೀ ದೇಶ ಅಭಿಮಾನಿ ಇರ್ಬೇಕು. ರೈತ ಕುಲಕ್ಕೆ ಇಡೀ 95% ರೈತರು ಹಗಲು ರಾತ್ರಿ ಅನ್ನೋದು ಬೆವರು ಸುಟ್ಟು ದುಡಿತೀವಿ. ಅದ್ರ ಬದಲೇ ಇಲ್ಲ ಪ್ರತಿ ಸಲ ಹೋರಾಟ ಮಾಡೋದು ನಿಮ್ದಾದಂತ ಲೆಕ್ಕಾಚಾರಗಳೇನ ಇದ್ರ ತಕ್ಕ ಪಾಠ ಕಲಿಸೋಗೋಸ್ಕರ ಈ ಸಮಾವೇಶ. ಗಟಾರಿಗೆ ಸುರುವಂತ ಪರಿಸ್ಥಿತಿ ಬಂದೈತಿ. ರೈತ ಕುಲ ಬಹಳ ಸಂಕಷ್ಟದೊಳಗೈತಿ. ಇದ ಪರಿಸ್ಥಿತಿ ಮುಂದುವರೆದ್ರ ರೈತನ ಬಹಳ ತ್ರಾಸ ಐತಿ. ಎಲ್ಲ ನಮ್ಮ ರೈತರ ತ್ರಾಸನ್ನ ಅರಿವು ಮಾಡ್ಕೊಂಡ ಈಗಿರ್ತಕ್ಕಂಥ ಎರಡೂ ಸರ್ಕಾರಗಳು ರೈತರ ಬಗ್ಗೆ ಆಸಕ್ತಿ ವಹಿಸಿ ರೈತ ಪರ ಯೋಜನೆಗಳನ್ನ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಸಿಬ್ಬಂದಿ ಇದ್ದಾಗ ರೈತ ವಿಷಯ ತಗೊಳ್ತಾನಂದ್ರೆ ಎಲ್ಲಿ ಹೊಂಟದ ಕಾನೂನು ವ್ಯವಸ್ಥೆ? ಪರಿಹಾರ ಸಿಗ್ತಾ ಇಲ್ಲ. ಯಾರು ಕೇಳೋರು? MLA ಕೇಳಂಗಿಲ್ಲ, MP ಕೇಳಂಗಿಲ್ಲ. ಇವತ್ತು ರಾಜ್ಯದೊಳಗೆ ಜಾತಿ ಸಮೀಕರಣ ನಡೆದದ. ಯಾಕೆ ಮಾಡ್ತಾ ಇದ್ದೀರಿ ಜಾತಿ ಸಮೀಕರಣ? ನಮ್ಮಲ್ಲಿ ಜಾತಿ ಇಲ್ಲ. ಕನ್ನಡ ನಾಡಿಗಳು ಎರಡು ಜಾತಿ ಅದಾವು, ಹೆಣ್ಣು ಗಂಡು. ಅದು ಅಲ್ಲ, ದುಡಿಯುವಂತವ್ರದ್ದು ಒಂದು ಜಾತಿ ಆದ್ರೆ ದುಡ್ದಂತವ್ರದ್ದು ಕುಂತ ತಿನ್ನೋರ್ದು ಒಂದು ಜಾತಿ ಅದ. ಎರಡ ಜಾತಿ ಅದ, ಬೇರೆ ಯಾವುದಿಲ್ಲ. ಯಾಕೆ ಜಾತಿ ಸಮೀಕರಣ ಮಾಡ್ತೀರಿ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.